ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. SLC ಅನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ಮಾರ್ಚ್ 28ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಣಿತ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜು ಇಷ್ಟು ಓದ್ಕೊಂಡ್ರೆ ಆರಾಮಾಗಿ 40 ಹೆಚ್ಚು ಅಂಕ ಗಳಿಸ್ಬೋದು. 40+ ಮಾರ್ಕ್ಸನ್ನು ಆರಾಮಾಗಿ ಗಳಿಸ್ಬೋದು. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೀನಿ. ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ, 100% ಬರ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ ಆರಾಮಾಗಿ 40+ ಮಾರ್ಕ್ಸನ್ನು ಗಳಿಸ್ಬೋದು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ಟೈಮಿಗೆ ನಿಮ್ಮೊಂದು SLC ಅನಲೈಸ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಅಂತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗಲೇ ಚಾನಲ್ ಮಗೆ ಗಣಿತದ ಸ್ಕೋರಿಂಗ್ ಪ್ಯಾಕೇಜು, 80 ಔಟ್ ಆಫ್ 80 ಸ್ಕೋರಿಂಗ್ ಪ್ಯಾಕೇಜು ಮತ್ತು ಮಾಲ್ ಕ್ವಶನ್ ಪೇಪರು ಹಾಕಿರ್ತಾರೆ, ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಅವೆಲ್ಲ, ಅರ್ಥ ಆಯ್ತಾ? ಅದರಲ್ಲಿ ಮಾಲ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಕಳೆದ ವಿಜ್ಞಾನ ವರ್ಷದಲ್ಲಿ ನಿಮಗೆ ಮಾಲ್ ಪೇಪರಿಂದಾನೇ 60 ಹೆಚ್ಚು ಮಾರ್ಕ್ಸು ಸೇಮ್ ಬಂದಿವೆ, 64 ಮಾರ್ಕ್ಸು ಸೇಮ್ ಬಂದಿವೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಪ್ರಶ್ನೆಗಳು, ಅಂಕ ಇವೆಲ್ಲ ಫಿಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ಒಂದೇದು ನೋಡಿ, ಕ್ರಮ ಸಂಖ್ಯೆ 1, ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಮೊದಲು ನೋಡೋಣ ಟಾಪಿಕ್ಕು, ಆಮೇಲೆ ಕ್ವಶನ್ ಕೊಡ್ತೇನೆ. ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ 2 ವರ್ಷಕ್ಕೆ ಕೊಡ್ತಾರೆ. ಆಮೇಲೆ ಓದಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರ, ಇದು ಕೂಡ 2 ಮಾರ್ಕ್ಸ್ ಫಿಕ್ಸು. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿದು, ಇದು ಕೂಡ 2 ಮಾರ್ಕ್ಸು. ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯುವುದು, ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ, 2 ಮಾರ್ಕ್ಸು. ಆಮೇಲೆ ಸಮಾಂತರ ಶ್ರೇಣಿಯ n ನೇ ಪದ ಮತ್ತು n ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು, 2 ಮಾರ್ಕ್ಸಿಗೆ ಕೇಳ್ತಾರೆ. ದೂರ ಸೂತ್ರ, ಮಧ್ಯಬಿಂದು ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರ ಬಳಸಿ ಪರಿಹಾರ, 2 ಮಾರ್ಕ್ಸು. ತ್ರಿಕೋನಮಿತಿ ಅನುಪಾತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಆಮೇಲೆ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅವುಗಳ ನಡುವಿನ ಸಮಾನ ತಾಳಿ ನೋಡುವುದು, 3 ಮಾರ್ಕ್ಸಿಗೆ ಕೇಳ್ತಾರೆ. ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಅಂದರೆ ರೂಢಿ ಬೆಲೆ ಕಂಡುಹಿಡಿಯುವುದು, 3 ಮಾರ್ಕ್ಸು. ಸಮಾನತೆ 3 ಮಾರ್ಕ್ಸು. ನೆಕ್ಸ್ಟು ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಪರಿಹಾರ, 4 ಮಾರ್ಕ್ಸು. ವೃತ್ತದ ಮೇಲಿನ ಪ್ರಮೇಯ 3 ಮಾರ್ಕ್ಸು. ತ್ರಿಭುಜದ ಮೇಲಿನ ಪ್ರಮೇಯ 4 ಮಾರ್ಕ್ಸು. ಸೂತ್ರಗಳು ಅಥವಾ ಹೇಳಿಕೆಗಳು 4 ಮಾರ್ಕ್ಸು. ಇಷ್ಟನ್ನೆಲ್ಲ ಓದ್ಕೊಂಡ್ರೆ ಆರಾಮಾಗಿ 40+ ಮಾರ್ಕ್ಸನ್ನು ಗಳಿಸ್ಬೋದು. ಕನಿಷ್ಠ 40 ಮಾರ್ತವೆ, 40 ಬಂದೇ ಬರ್ತವೆ, ಹೆಚ್ಚು ಬರ್ತವೆ. ಒಂದೇದು ನೋಡಬೇಕಾಗಿರೋದು ರೂಟು, ಅರ್ಥ ಆಯ್ತಾ? 5 - √3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಈ ಕ್ವಶನ್ ಅಂತೂ ಕೇಳ್ತಾರೆ, ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಬರ್ತದೆ, ಯಾವ್ದು ಬೇಕಾದ್ರೂ ಬರ್ಬೋದು. ಸೊ ಹೆಚ್ಚಾಗಿ ಇಂಪಾರ್ಟೆಂಟ್ ಇವೆ ನೋಡಿ. ಇಲ್ಲಿ 5 - √3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ತುಂಬಾ ಈಸಿ ನೋಡಿ, ಅಷ್ಟೇ, ಎಲ್ಲ ಸೇಮ್ ಇರ್ತದೆ, ಜಸ್ಟು ರೂಟನ್ನು ಚೇಂಜ್ ಮಾಡಬೇಕಷ್ಟೇ, ಅರ್ಥ ಆಯ್ತಾ? ಸೊ ಇದೇನು ಲೆಕ್ಕ ಮಾಡೋ ಶಕ್ತಿ ಇಲ್ಲ, ನೆನ್ಪಿಟ್ಕೊಂಡು ಹೋಗ್ಬೋದು, ಬರಿಬೋದು. ನೋಡ್ಕೊಳ್ಳಿ, ಅದೇ ರೀತಿ ನೋಡ್ಕೊಳ್ಳಿ ನಿಮಗಾಗಿ ಪ್ರಶ್ನೆಗಳನ್ನು. ಆಮೇಲೆ 3 + √5 ನೋಡ್ಕೊಳ್ಳಿ, √2 + 3 ನೋಡ್ಕೊಳ್ಳಿ, ಈ 10 ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 1 ಅಂತೂ ಕೇಳ್ತಾರೆ, ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನೆಕ್ಸ್ಟು √3 ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. √3 ಕೇಳ್ಬೋದು, 5, 2, 7, 11, 13 ಈ 5 ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಇದ್ದೇ ಇರ್ತದೆ, ಅರ್ಥ ಆಯ್ತಾ? √3 ನೋಡ್ಕೊಳ್ಳಿ. ಆಮೇಲೆ 5, 2, 7, 11, 13 ಈ 5 ಕ್ವಶನಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಒಂದು ಕ್ವಶನ್ನು ಫಿಕ್ಸ್ ಕೇಳ್ತಾರೆ. ಅದರಲ್ಲಿ ಏನು ಡೌಟ್ ಇಲ್ಲ, ಕೇಳ್ತಾರೆ. 3 ಮಾರ್ಕ್ಸ್ಗೆ ಒಂದು 2 ಮಾರ್ಕ್ಸಿಗೆ ಕೇಳ್ಬೋದು, ಒಂದು 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ, ತುಂಬಾ ಈಸಿ. ಜಸ್ಟ್ ನೆನ್ಪಿಟ್ಕೊಂಡು ಹೋಗಿ, ಇದನ್ನ ಲೆಕ್ಕ ಮಾಡೋ ಶಕ್ತಿ ಇಲ್ಲ, ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಆಮೇಲೆ ಈ ಕೆಳಗಿನ ರೇಖಾತ್ಮಕ ಜೋಡಿ ಸಮೀಕರಣಗಳನ್ನು ವರ್ಧಿಸುವ ವಿಧಾನ ಬಳಸಿ. ವರ್ಧಿಸುವ ವಿಧಾನ ಕೇಳ್ತಾರೆ. ಇದೊಂದು ಕ್ವಶನ್ ಕೂಡ ನೋಡಿ, ಅಥವಾ x ಅಥವಾ y ಸಹಗುಣಕ ಸಮ ಇದ್ದಾಗ ತುಂಬಾ ಈಸಿ ಕೇಳ್ಬೋದು. ಈ ವರ್ಷ ವರ್ಧಿಸುವ ವಿಧಾನವನ್ನು ಕೇಳ್ಬೋದು. ಇವೆಲ್ಲ ನೋಡ್ಕೊಂಡಿರಿ, ಉತ್ತರ ಸೇತವೆ. ನೀವು ಕೂಡ ಸಾಲ್ವ್ ಮಾಡಿ. ಬರೀ ನೀವು ಕ್ವಶನ್ ಓದಿದ್ರೆ ಆಗೋದಿಲ್ಲ, ಅದನ್ನು ಸಾಲ್ವ್ ಮಾಡಬೇಕು. ಯಾವಾಗ ಸಾಲ್ವ್ ಮಾಡ್ತೀರಾ, ನೀವು ಬಿಡಿಸ್ತೀರ ಲೆಕ್ಕಗಳನ್ನು, ಅವಾಗ ಮಾತ್ರ ನಿಮಗೆ ಲೆಕ್ಕ ಬರ್ತವೆ, ಅರ್ಥ ಆಯ್ತಾ? ನಾನು ಕ್ವಶನ್ ಕೊಟ್ಟಿದ್ದೀನಿ, ಸಾಲ್ವ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಆನ್ಸರ್ ನೋಡ್ಕೊಳ್ಳಿ, ನೀವು ಸಾಲ್ವ್ ಮಾಡಿ. ಗಮನಿಸ್ಬೋದು, ಇಲ್ಲಿ ನೀವು ಎಕ್ಸ್ನ ಬೆಲೆ ವೈನ ಬೆಲೆ ಕಂಡುಹಿಡಿದ್ದಾರೆ, ಅಬ್ಸರ್ವ್ ಮಾಡಿ. ಎಕ್ಸ್ ಮತ್ತು ವೈ ಸಹಗುಣಕಗಳು ಬೇರೆ ಇದ್ದಾಗ ಯಾವ ರೀತಿ ಮಾಡಬೇಕು, ಆಮೇಲೆ ಸಮಯ ಇದ್ದಾಗ ಯಾವ ರೀತಿ ಮಾಡಬೇಕು. ಸಮಯ ಇದ್ದಾಗ ಏನಿಲ್ಲ, ಇಷ್ಟು ತುಂಬಾ ಈಸಿ, ನೋಡ್ಕೊಳ್ಳಿ. ಸಾಲ್ವ್ ಮಾಡಿ. ಇವು ಕೂಡ ನಿಮಗಾಗಿ ಪ್ರಶ್ನೆ ಇವೆ, ಇನ್ನು ಸಾಲ್ವ್ ಮಾಡಿ. ಇದರಲ್ಲಿ ನಿಮಗೆ ಒಂದು ಕೇಳ್ತಾರೆ, ಎಲ್ಲ ತುಂಬಾ ಈಸಿ ಇವೆ, ಸಾಲ್ವ್ ಮಾಡಿ. ನಂತರ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು, ಇದು ಕೂಡ ಕೇಳ್ತಾರೆ. ಮೇ ಬಿ 2 ಮಾರ್ಕ್ಸಿಗೆ ಕೇಳ್ಬೋದು ಅನ್ಕೋತೀನಿ, ನೋಡಿ. ಸೊ ನಿಮಗಾಗಿ ಪ್ರಶ್ನೆ ಇವೆ, ಇವನು ಕೂಡ ಸಾಲ್ವ್ ಮಾಡಿ. ಎಕ್ಸ್ ಮತ್ತು ಎಕ್ಸ್ನ ಬೆಲೆ ಕಂಡುಹಿಡಿಯೋದು.
ಸೊ ನಿಮ್ಗಾಗಿ ಪ್ರಶ್ನೆ ಬಿಡಕ್ಕೆ ಹೋಗ್ಬಿಟ್ಟು ನೋಡ್ಕೊಳ್ಳಿ ಅವನು ಕೂಡ. ಅದಾನಂತರ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕದ ಬೆಲೆಯನ್ನು ಕಂಡುಹಿಡಿದು ಅದರ ಮೂಲಗಳ ಸ್ವಭಾವವನ್ನು ಬರಬೇಕು. ವೇರ್ ಇಂಪಾರ್ಟೆಂಟು. ಈ ಕ್ವಶನ್ ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ನಿಮಗಾಗಿ ಪ್ರಶ್ನೆಗಳನ್ನು ಕೂಡ ನೋಡ್ಕೊಳ್ಳಿ. ಉತ್ತರ ಇವೆ, ಆನ್ಸರ್ ಇವೆ. ನೀವು ಬಿಡಿಸಿ, ರಫೋಕಲ್ಲಿ ಬಿಡಿಸ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ, ಕೇಳ್ತಾರೆ. ಆಮೇಲೆ ಸಮಾಂತರ ಶ್ರೇಣಿಯ ಎನ್ನೇ ಪದ ಮತ್ತು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿದು. ಈ ಕ್ವಶನ್ ಫಿಕ್ಸ್ ಕೇಳ್ತಾರೆ. ಸೂತ್ರ ಗೊತ್ತಿರಬೇಕು. ಯಾವ ಸೂತ್ರ? ಎನ್ ಇಸ್ಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರ ಗೊತ್ತಿದ್ರೆ ಬಿಡಿಸ್ಬೋದು. ಅರ್ಥ ಆಯ್ತಾ? ನೋಡಿ, ಒಂದನೇ ಕ್ವಶನ್ನು 5, 9, 13, 17 ಸಮಾಂತರ ಶ್ರೇಣಿಯ 50ನೇ ಪದ ಕಂಡುಹಿಡಿಯಿರಿ. 5ನೇ ಪದ ಕೇಳ್ತಾರೆ, 20ನೇದು ಕೇಳ್ತಾರೆ, 10ನೇದು ಕೇಳ್ತಾರೆ, ಈ ರೀತಿ ಕೇಳ್ತಾರೆ. ತುಂಬಾ ಈಸಿ. ಏನು ಸೂತ್ರ ಹಾಕೋದು? ಏನು ಸೂತ್ರ ಹಾಕಿದ್ರೆ ನಿಮಗೆ ಉತ್ತರ ಸಿಗ್ತದೆ. ಎ ಇಸ್ಕ್ವಲ್ ಟು 5 ಕೊಟ್ಟಿದ್ದಾರೆ ಅವರು. 5, ಡಿ ಅಂದರೆ ಲಾಸ್ಟ್ನೇ ಎಷ್ಟನೇ ಪದ? ವ್ಯತ್ಯಾಸ. ಅರ್ಥ ಆಯ್ತಾ? ಎ ಅಂದರೆ ಒಂದನೇ ಪದ, ಡಿ ಅಂದರೆ ವ್ಯತ್ಯಾಸ. ಎನ್ ಇಸ್ಕ್ವಲ್ ಟು ಅಂದರೆ ಏನು? ಎಷ್ಟನೇ ಪದ ಕೇಳಿದವರು 50ನೇ ಕೇಳ್ತಾರೆ, 50 ಪದ. ಸೊ ಸೂತ್ರ ಹಾಕಿದ್ರೆ ನಿಮಗೆ ಉತ್ತರ ಬಂದುಬಿಡ್ತದೆ. A50 ಇಸ್ಕ್ವಲ್ ಟು 201. ಇದೇ ರೀತಿ ನಿಮಗಾಗಿ ಪ್ರಶ್ನೆ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ, ಉತ್ತರ ಕೂಡ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಬರ್ತದೆ. ಅದಾದಮೇಲೆ ದೂರ ಸೂತ್ರ, ಮಧ್ಯಬಿಂದು ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರ ಬಳಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ಸಮಸ್ಯೆಗಳನ್ನು ಬಿಡಿಸಿ. ದೂರ ಸೂತ್ರ ಇದನ್ನು ಬಿಟ್ಕೊಳ್ಳಿ. ಇದು ಕ್ವಶನ್ ಕೂಡ 2 or 3 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, ಯಾವುದು ದೂರ ಸೂತ್ರ? ಡಿ ಇಸ್ಕ್ವಲ್ ಟು ರೂಟ್ x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್. ನೋಡಿ, 2,10 ಮತ್ತು 8,4 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ತುಂಬಾ ಈಸಿ. ದೂರ ಸೂತ್ರ ಹಾಕೋದು, ಉತ್ತರ ಸಿಕ್ಬಿಡ್ತದೆ. ನೋಡ್ಕೊಳ್ಳಿ. ಸೊ ಬೆಲೆ ಹಾಕೋದು x2 x1 y1 x2 y2. ಸೊ x2 ಇದ್ದಲ್ಲಿ x2 ಬೆಲೆ ಹಾಕೋದು, x1 ಇದ್ದಲ್ಲಿ x1 ಬೆಲೆ ಹಾಕೋದು. ಇದೇ ರೀತಿ ನೋಡ್ಕೊಳ್ಳಿ. ಆಮೇಲೆ ಮಧ್ಯಬಿಂದು ಸೂತ್ರ ಈ ಬರ್ತದೆ. ಮಧ್ಯಬಿಂದು ಸೂತ್ರ ಇದನ್ನು ಕೂಡ ನೋಡ್ಕೊಳ್ಳಿ, ಕೇಳ್ತಾರೆ ಇದನ್ನು ಕೂಡ. ಅರ್ಥ ಆಯ್ತಾ? ಅದಾದಮೇಲೆ ಭಾಗ ಪ್ರಮಾಣ ಸೂತ್ರ, ಈ ಕ್ವಶನ್ ಕೂಡ ಬರ್ತದೆ. ಯಾವುದು ಭಾಗ ಪ್ರಮಾಣ ಸೂತ್ರ? p ಇಂಟು x, y ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ಸೂತ್ರ ಗೊತ್ತಿದ್ರೆ ನಿಮಗೆ ಈ ಲೆಕ್ಕವನ್ನು ಬಿಡಿಸ್ಬೋದು. ನೋಡ್ಕೊಳ್ಳಿ. ಅದಾದಮೇಲೆ ತ್ರಿಕೋನಮಿತಿಯ ಅನುಪಾತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಸೊ ತುಂಬ ಕಷ್ಟ ಆಗ್ತದೆ ಅನ್ಕೊಂಡು ನಿಮಗದ, ಆದ್ರೂ ನೋಡ್ಕೊಳ್ಳಿ. ತುಂಬ ಈಸಿ ಟ್ರಿಕ್ ಇವೆ. ಏನು ಕೇಳಿದರೆ, ಸೈನ್ ಟೀಟಾ ಇಸ್ಕ್ವಲ್ ಟು 12 ಡಿವೈಡ್ ಬೈ 13 ಆದರೆ ಕಾಸ್ ಟೀಟಾ ಆ್ಯಂಡ್ ಟ್ಯಾನ್ ಟೀಟಾನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ. ಆಮೇಲೆ ತ್ರಿಕೋನಮಿತಿ ಅನುಪಾತಗಳು ನಿಮಗಾಗಿ ಪ್ರಶ್ನೆ ಇವೆ. ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಒಟ್ಟನೆ ಬಿಡೋಕ್ಕೋಗ್ಬೇಡಿ, ಟ್ರೈ ಮಾಡಿ ಬನ್ನಿ. ಸೂತ್ರ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಆಮೇಲೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳ ನಡುವಿನ ಸಂಬಂಧದ ತಾಳೆ ನೋಡುವುದು. ಇದು ಕೂಡ ಕ್ವಶನ್ ಬರ್ತದೆ, ನೋಡ್ಕೊಳ್ಳಿ. ಅದಾದಮೇಲೆ ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಅಂದರೆ ರೂಢಿ ಬೆಲೆ ಕಂಡುಹಿಡಿಯುವುದು. ಅರ್ಥ ಆಯ್ತಾ? ಸರಾಸರಿ, ಮಧ್ಯಾಂಕ, ಬಹುಲಕ ಈ 3 ಪ್ರಶ್ನೆಗಳಲ್ಲಿ 2 ಕ್ವಶನ್ ಕೊಡ್ತಾರೆ ಅಥವಾ ಕ್ವಶನ್ ಬಂದಿರ್ತದೆ. ಅದರಿಂದ ನೀವು ಈ 3 ಕ್ವಶನ್ಗಳಲ್ಲಿ 2 ಕ್ವಶನ್ ನೋಡ್ಕೊಳ್ಳಿ, ಒಂದನ್ನು ಬರೀರಿ. ಕೇಳ್ತಾರೆ ಎಕ್ಸಾಮ್ನಲ್ಲಿ. ನೋಡಿ, ಸರಾಸರಿ ಸೂತ್ರ ಏನು? ಸಿಗ್ಮಾ fx ಡಿವೈಡೆಡ್ ಬೈ n. ಕೊಟ್ಟಿರೋ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ. ನೋಡ್ಕೊಳ್ಳಿ. ನಿಮಗಾಗಿ ಪ್ರಶ್ನೆ ಸಾಲ್ವ್ ಮಾಡಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ಆನ್ಸರ್ ಕೂಡ ನೋಡ್ಕೊಳ್ಳಿ. ಆಮೇಲೆ ಬಹುಲಕ ನೋಡ್ಕೊಳ್ಳಿ. ಕೊಟ್ಟಿರೋ ದತ್ತಾಂಶಗಳಿಗೆ ಬಹುಲಕ ರೂಢಿ ಬೆಲೆ ಕಂಡುಹಿಡಿಯಿರಿ. ಸೂತ್ರ ಏನು? ನೋಡ್ಕೊಳ್ಳಿ. 1 ಪ್ಲಸ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. ಅದಾದಮೇಲೆ ಸಾಮಾನ್ಯತೆ ಬರ್ತದೆ. ಮೇ ಬಿ 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. 3 ಮಾರ್ಕ್ಸಿಗೆ ಸಾಮಾನ್ಯತೆ ಇಸ್ಕ್ವಲ್ ಟು ಫಿ ಇಂಟು ಇ ಇಸ್ಕ್ವಲ್ ಟು NE ಡಿವೈಡ್ ಬೈ NS ಬರ್ತದೆ. ನೋಡ್ಕೊಳ್ಳಿ. ಒಂದು ದಾಳವನ್ನು ಒಮ್ಮೆ ಎಸೆಯಲಾಗಿದೆ. 2 ರಿಂದ 6ರವರೆಗಿನ ಸಂಖ್ಯೆಗಳು ಮೇಲೆ ಬರುವ ಸಾಮಾನ್ಯತೆಯನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ. ಆಮೇಲೆ ನಿಮಗಾಗಿ ಪ್ರಶ್ನೆಗಳಿವೆ, ಇದನ್ನು ಕೂಡ ಸಾಲ್ವ್ ಮಾಡಿ. ನಾನು ಪಾಸ್ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಸಿಮಿಲರ್ ಇವೆ, ಅಷ್ಟೊಂದು ಟಫ್ ಇಲ್ಲ. ಅರ್ಥ ಆಯ್ತಾ? ಜಸ್ಟ್ ನಂಬರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನೋಡ್ಕೋಬೋದು. ಅದಾದಮೇಲೆ ಕೊಟ್ಟಿರೋ ಏಕಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಬಿಡಿಸಿ. ನಕ್ಷೆ ವಿಧಾನ ಮೇ ಬಿ 4 ಮಾರ್ಕ್ಸಿಗೆ ಕೊಡ್ತಾರೆ, 4 ಮಾರ್ಕ್ಸಿಗೆ ಕೇಳ್ತಾರೆ. ನಕ್ಷೆ ವಿಧಾನ ನೋಡಿ, ಅಷ್ಟೊಂದು ಟಫ್ ಕೊಡೋದಿಲ್ಲ, ತುಂಬಾ ಈಸಿ ಸಮೀಕರಣ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಬಿಡಿಸ್ಬೋದು, ಅಂಥ ಸಮೀಕರಣ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ
2x + y = 6, 2x - y = 2. ನೋಡಿ ಗ್ರಾಫ್ ಹಾಕಬೇಕು. ಇದೇ ರೀತಿ ಕೆಲವಷ್ಟು ನಿಮಗಾಗಿ ಪ್ರಶ್ನೆ ಇವೆ. ಇವು ನೋಡ್ಕೊಂಡಿರಿ. ಇದರಲ್ಲಿ ನಿಮಗೆ ಒಂದು ಕ್ವಶನ್ನ ಕೇಳ್ತಾರೆ. ಗ್ರಾಫ್ ನೋಡಿ ಈ ರೀತಿ ಬಿಡಿಸಬೇಕು. 4 ಮಾರ್ಕ್ಸಿಗೆ ಕೇಳ್ತಾರೆ, ಬಿಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಪ್ರಮೇಯಗಳು. ಥಿಯಲಸ್ ಪ್ರಮೇಯ, ಕೋನ ನಿರ್ಧಾರಕ ಗುಣ ಹೇಳಿಕೆ. ಅವರು ಹೇಳಿಕೆ ಕೊಡ್ತಾರೆ, ಅರ್ಥ ಆಯ್ತಾ? ಪ್ರಮೇಯದ ಹೆಸರು ಕೊಡೋದಿಲ್ಲ, ಥಿಯಲಸ್ ಬರೀದು ಕೊಡೋದಿಲ್ಲ, ಹೇಳಿಕೆಯನ್ನು ಕೊಡ್ತಾರೆ, ಅರ್ಥ ಆಯ್ತಾ? ನೀವು ಹೇಳಿಕೆಯನ್ನು ಗೊತ್ತಿದ್ರೆ ಮಾತ್ರ ಪ್ರಮೇಯನ ಬರಿಬೋದು. ಯಾಕಂದರೆ ಅವರು ಹೇಳಿಕೆ ಕೊಟ್ಬಿಟ್ಟು ಪ್ರಮೇಯ ಕೇಳ್ತಾರೆ. ಹೇಳಿಕೆ ನೋಡ್ಕೊಳ್ಳಿ. ಥಿಯಲಸ್ ಪ್ರಮೇಯದ ಹೇಳಿಕೆಯನ್ನು ತ್ರಿಭುಜಿತ ಯಾವುದೇ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಭಾಗಿಸುತ್ತದೆ. ಅದೇ ರೀತಿ ನಿರ್ಧಾರಕ ಗುಣದ ಹೇಳಿಕೆ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಪ್ರಮೇಯ ನಮಗೆ ಕೇಳ್ತಾರೆ. 4 ಮಾರ್ಕ್ಸ್ ಆರ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೋಡ್ಕೊಂಡಿರಿ. ಸೊ ಈ ವರ್ಷ ನಿಮಗೆ ಚಾಯ್ಸ್ ಕೊಡ್ತಾರೆ ಪ್ರಮೇಯಗಳನ್ನು. 2 ಪ್ರಮೇಯ ಕೊಡ್ತಾರೆ, ಒಂದನ್ನು ಬರಬೇಕು. ಆದರೆ ನೀವು ಈ 4 ಪ್ರಮೇಯಗಳಲ್ಲಿ 2 ನೋಡ್ಕೊಂಡ್ರೆ ಸಾಕು. ಸೊ 2 ನೋಡ್ಕೊಳ್ಳಿ ಸಾಕು. ಇದರಲ್ಲಿ ಒಂದು ಪ್ರಮೇಯ ಬರ್ತದೆ, ಒಂದು ಪ್ರಮೇಯ ಇದರಲ್ಲಿ ಬರ್ತದೆ. ಇವೆರಡರಲ್ಲಿ ಒಂದು ಫಿಕ್ಸು ಗ್ಯಾರಂಟಿ ಬರ್ತದೆ. ಥಿಯಲಸ್ ಬರಬಹುದು, ಇಲ್ಲ ಕೋನ ನಿರ್ಧಾರಕ ಗುಣ ಬರ್ಬೋದು. ಒಂದೊಂದು ಫಿಕ್ಸ್ ನೋಡಿ. ಇವೆರಡೇ ನೋಡ್ಕೊಳ್ಳಿ ಸಾಕು. ನೀವು ಪ್ರಮೇಯಗಳಲ್ಲಿ ಫುಲ್ ಮಾರ್ಕ್ಸನ್ನು ಗಳಿಸ್ಬೋದು. ಆಮೇಲೆ ವೃತ್ತದ ಮೇಲೆ ಪ್ರಮೇಯ. ವೃತ್ತದ ಮೇಲೆ 2 ಪ್ರಮೇಯವೆ. ಈ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 3 ಮಾರ್ಕ್ಸಿಗೆ ಕೊಡ್ತಾರೆ, ಗ್ಯಾರಂಟಿ 100% ಕೊಡ್ತಾರೆ. ಈ 2 ಪ್ರಮೇಯ ನೋಡ್ಕೊಳ್ಳಿ. 3 ಮಾರ್ಕ್ಸ್ ಫಿಕ್ಸು. ಹೇಳಿಕೆ ಒಂದೇದು, ಕೇಂದ್ರ ಬಿಂದುವಿನಿಂದ ಸ್ಪರ್ಶ ಬಿಂದುವಿಗೆ ಎಳೆದ ಸ್ಪರ್ಶಗಳು ಲಂಬವಾಗಿವೆ. ಇನ್ನು ಎರಡನೇದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತವೆ. ಈ 2 ಪ್ರಮೇಯಗಳಲ್ಲಿ ಒಂದು ಕೇಳ್ತಾರೆ, ನೋಡ್ಕೊಳ್ಳಿ. ವೃತ್ತದ ಮೇಲೆ ಪ್ರಮೇಯ ಕೇಳ್ತಾರೆ. ದತ್ತ ಸಾಧನೆಯ ಎಲ್ಲ ಕರೆಕ್ಟಾಗಿ ಬರೀರಿ. ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ ಅವ್ರು ತಿಳಿದಾರೆ, ಅರ್ಥ ಬರೀರಿ. ಡೋಂಟ್ ವರಿ, ಬರೀಬೋದು. ಅದಾದಮೇಲೆ ಸೂತ್ರಗಳು, ಇವೆಲ್ಲ ಇಂಪಾರ್ಟೆಂಟ್ ಸೂತ್ರಗಳು ನೋಡಿ. 1 ಮಾರ್ಕ್ಸ್ ಹೆಲ್ಪ್ ಆಗ್ತದೆ, ಮಲ್ಟಿಪಲಲ್ಲಿ ಹೆಲ್ಪ್ ಆಗ್ತದೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿ ನೋಡಿ. ಅನುಪಾತ, ಪರಿಹಾರಗಳ ಸಂಖ್ಯೆ, ನಕ್ಷೆಯ ಸ್ವರೂಪ, ಸ್ಥಿರತೆ. A1 / A2 ≠ B1 / B2. ಪರಿಹಾರಗಳ ಸಂಖ್ಯೆ ಅನನ್ಯ, ನಕ್ಷೆಯ ಸ್ವರೂಪ ಪರಸ್ಪರ ಛೇದಿಸುತ್ತವೆ. ಆಮೇಲೆ ಸ್ಥಿರತೆ, ಸ್ಥಿರ ಜೋಡಿ ನೋಡ್ಕೊಳ್ಳಿ. ಅಪರಿಮಿತ ಯಾವುದು, ಪರಿಹಾರ ಹೊಂದಿಲ್ಲ, ಮಲ್ಟಿಪಲ್ ಕೇಳ್ತಾರೆ. ಆಮೇಲೆ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು ನೋಡ್ಕೊಳ್ಳಿ. ಇದನ್ನು ಲೆಕ್ಕ ಬಿಡಿಸೋಕೆ ಹೆಲ್ಪ್ ಆಗ್ತದೆ ಅಥವಾ ಮಲ್ಟಿಪಲ್ ಹೆಲ್ಪ್ ಆಗ್ತದೆ. ಆಮೇಲೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ನೋಡ್ಕೊಳ್ಳಿ. ಆಕೃತಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ವೃತ್ತದ ವಿಸ್ತೀರ್ಣ 5r², ಅರ್ಧ ವೃತ್ತದ ವಿಸ್ತೀರ್ಣ 5r² / 2, ವೃತ್ತ ಚತುರ್ಥಕದ ವಿಸ್ತೀರ್ಣ 5r² / 4 ನೋಡ್ಕೊಳ್ಳಿ. ತ್ರಿಭುಜದ ವಿಸ್ತೀರ್ಣ, ಆಮೇಲೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಇವೆಲ್ಲ ನೋಡ್ಕೊಳ್ಳಿ. ಎಷ್ಟನ್ನೆಲ್ಲ ಓದ್ಕೊಂಡ್ರೆ ಆರಾಮಾಗಿ 40 ಮಾರ್ಕ್ಸನ್ನು ಗಳಿಸ್ಬೋದು. ಇದಾದಮೇಲೆ ನಿಮಗೆ ನಾನು ಬೋರ್ಡರ್ ಬಿಟ್ಟಿರೋ ಮಾಲ್ ಕ್ವಶನ್ ಪೇಪರು, ಗಣಿತ ವಿಷಯದ 4 ಮಾಲ್ ಕ್ವಶನ್ ಪೇಪರು ಉತ್ತರ ಸಹಿತ ಆಗಿರ್ತಾನೆ. ಅಷ್ಟಲ್ಲದೆ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಇರ್ತಾನೆ. ಗಣಿತ ವಿಷಯದ 80ಕ್ಕೆ 80 ಗಳಿಸುವಂಥ ಸ್ಕೋರಿಂಗ್ ಪ್ಯಾಕೇಜು, ಅದು ನೋಡ್ಕೊಳ್ಳಿ. ಮತ್ತು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾನೆ, ಅವನು ಓದ್ಕೊಳ್ಳಿ. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೆ ಏನೇ ಸಮಸ್ಯೆ ಇರಲಿ ಗಣಿತ ಬಗ್ಗೆ ಕಮೆಂಟ್ ಮಾಡಿ, ಖಂಡಿತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.